ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಶಕ್ತಿಶಾಲಿಯುತವಾದ ಹನುಮತ್ ವ್ರತವನ್ನು ಅಭ್ಯಾಸ ಮಾಡುವುದರಿಂದ ಶತ್ರುಗಳ ಮೇಲೆ ಯಶಸ್ಸು ಮತ್ತು ವಿಜಯವನ್ನು ತರುತ್ತದೆ ಎಂದು ನಂಬಲಾಗಿದೆ. ಹನುಮತ್ ವ್ರತವನ್ನು ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕೆಂದು ನಾವು ಕಲಿತಿದ್ದೇವೆ. ಹನುಮತ್ ವ್ರತದ ಕಥೆಯ ಬಗ್ಗೆ ತಿಳಿಯೋಣ. ಪೂರ್ವ ಶೌನಕಾದಿ ಮಹಾಮುನಿಗಳು ಗಂಗಾ ತೀರದಲ್ಲಿ ಸೂತ ಮಹಾಮುನಿಯನ್ನು ಕಂಡು, ಓ ಋಷಿಯೇ, ಶತ್ರು ವಿನಾಶ ವಿಜಯಗಳೆಲ್ಲವನ್ನೂ ತಂದುಕೊಡುವ ಯಾವುದಾದರೂ ವ್ರತವಿದ್ದರೆ ವಿವರಿಸಿ ಎಂದು ಪ್ರಾರ್ಥಿಸಿದಾಗ ಸೂತ ಮಹಾಮುನಿಯು ಹೀಗೆ ಹೇಳತೊಡಗಿದರು. ಓ ಮಕ್ಕಳೇ, ಎಲ್ಲ ಮನುಷ್ಯರು ಮಾಡಬಹುದಾದ ಒಂದು ಪವಿತ್ರ ವ್ರತವಿದೆ. ಅದರ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ, ಎಚ್ಚರಿಕೆಯಿಂದ ಆಲಿಸಿ. ಋಷಿ ವ್ಯಾಸ ಒಮ್ಮೆ ದ್ವೈತವನದಲ್ಲಿ ಪಾಂಡವರ ಬಳಿಗೆ ಬಂದರು. ಅವರು ಪಾಂಡವರಿಗೆ ಹನುಮದ್ ವ್ರತವನ್ನು ವಿವರಿಸಿದರು. ಧರ್ಮರಾಜನು ಅವನ ಹೆಂಡತಿ ದ್ರೌಪದಿ ಮತ್ತು ಅವನ ಸಹೋದರರೊಂದಿಗೆ ಅವರನ್ನು ಸ್ವಾಗತಿಸಿ ಒಳಗೆ ಆಹ್ವಾನಿಸಿದರು. ಆಗ ವ್ಯಾಸ ಋಷಿಯು ಸಂತುಷ್ಟರಾಗಿ ಧರ್ಮರಾಜನಿಗೆ ಹೇಳಿದರು, ಓ ಧರ್ಮರಾಜ, ಸಕಲ ಸಂತೋಷಗಳನ್ನು ತರುವ ಒಂದು ಅತ್ಯಂತ ರಹಸ್ಯವಾದ ವ್ರತವಿದೆ. ನೀನು ಈ ವ್ರತವನ್ನು ಮಾಡಿದರೆ ಕಳೆದು ಹೋದ ನಿನ್ನ ರಾಜ್ಯವನ್ನು ಮರಳಿ ಪಡೆಯುವೆ. ಈ ವ್ರತವು ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ತಂದುಕೊಡುತ್ತದೆ. ಫಲಿತಾಂಶಗಳು: ಅದು ಶ್ರೀಮದ್ ಹನುಮದ್ ವ್ರತ. ದುಷ್ಟಗ್ರಹಗಳು ಮತ್ತು ರೋಗಗಳನ್ನು ತೊಡೆದುಹಾಕಲು ಮತ್ತು ಎಲ್ಲ ಅದೃಷ್ಟ ಮತ್ತು ಸಮೃದ್ಧಿಯನ್ನು ನೀಡಿ ಅದನ್ನು ಅಭ್ಯಾಸ ಮಾಡಿ ಮತ್ತೆ ರಾಜ್ಯವನ್ನು ಪಡೆಯಿರಿ ಎಂದು ಸಲಹೆ ನೀಡಿದರು. ಮೊದಲು ಶ್ರೀಕೃಷ್ಣನು ದ್ರೌಪದಿಗೆ ಈ ವ್ರತವನ್ನು ಕಲಿಸಿದರು ಮತ್ತು ಅದರ ಪ್ರಭಾವದಿಂದ ಪಾಂಡವರಿಗೆ ಎಲ್ಲ ಸಂಪತ್ತು ಸಿಕ್ಕಿತು ಎಂದು ಹೇಳಿದರು. ಆದರೆ ದ್ರೌಪದಿಯು ತನ್ನ ತೋಳಿನಲ್ಲಿ ಹನುಮತ್ ತೋರಂ ಧರಿಸುವುದನ್ನು ನೋಡಿದ ದ್ರೌಪದಿಯು ತೋರಣದ ಬಗ್ಗೆ ಕೇಳಿದರು ಮತ್ತು ದ್ರೌಪದಿಯು ಹನುಮತ್ ವ್ರತದ ಬಗ್ಗೆ ತಿಳಿಸಿದರು. ಇದನ್ನು ಕೇಳಿದ ಅರ್ಜುನನು ಕೋತಿಯನ್ನು ಕುರಿತು ವ್ರತವನ್ನು ನಿಂದಿಸಿದನು. ಹನುಮಂತನಿಗೆ ವ್ರತವೇನು? ಅವನ ಧ್ವಜದ ಮೇಲೆ ವಾನರ. ಆಗ ದ್ರೌಪದಿ ದುಃಖಿಸುತ್ತಾ, ಇದು ತನ್ನ ಅಣ್ಣನಾದ ಶ್ರೀಕೃಷ್ಣನು ತನಗೆ ಮಾಡಲು ಹೇಳಿದ ಪ್ರತಿಜ್ಞೆ ಎಂದು ಹೇಳಿದರು. ಆದರೂ ಅರ್ಜುನ ಸುಮ್ಮನಿರದೆ ಬಲವಂತವಾಗಿ ಅವಳ ಕೈಯಿಂದ ತೋರೆಯನ್ನು ಎಳೆದು ಎಸೆದ. ಅಂದಿನಿಂದ ಪಾಂಡವರು ದುಃಖವನ್ನು ಪ್ರಾರಂಭಿಸಿದರು ಮತ್ತು ಅದರ ಪರಿಣಾಮವಾಗಿ ಅರಣ್ಯ ಮತ್ತು ಅಜ್ಞಾತ ವಾಸಸ್ಥಾನಗಳು ಎಂದು ವ್ಯಾಸರು ಧರ್ಮರಾಜನಿಗೆ ಹೇಳಿದರು. 13 ಗಂಟುಗಳುಳ್ಳ ಹನುಮನ್ ಟೋರಾವನ್ನು ತೆಗೆದುಹಾಕಿದ್ದರಿಂದ 13 ವರ್ಷಗಳ ವನವಾಸ ಮತ್ತು ಅಜ್ಞಾತವಾಸವಾಗಿದೆ ಎಂದು ಅವರು ವಿವರಿಸಿದರು. ಹಾಗಾಗಿ ಹನುಮತ್ ವ್ರತವನ್ನು ಕೂಡಲೇ ಮಾಡುವಂತೆ ಹಿತವು ಹೇಳಿದರು. ಧರ್ಮರಾಜನು ವ್ಯಾಸರಿಗೆ, ಹಿಂದೆ ಯಾರಾದರೂ ಈ ವ್ರತವನ್ನು ಮಾಡಿ ಫಲ ಪಡೆದಿದ್ದಾರಾ ಎಂದು ಕೇಳಿದರು ಎಂದು ಹೇಳಿದರು. ಆಗ ವ್ಯಾಸರು ಉತ್ತರವಾಗಿ ಒಂದು ಕಥೆಯನ್ನು ಹೇಳಿದರು. ಮೊದಲು ಶ್ರೀರಾಮನು ಸೀತೆಯನ್ನು ಹುಡುಕಲು ತನ್ನ ಕಿರಿಯ ಸಹೋದರ ಲಕ್ಷ್ಮಣನೊಂದಿಗೆ ಋಷ್ಯಮುಖ ಪರ್ವತಕ್ಕೆ ಹೋದರು. ಸುಗ್ರೀವ ಮತ್ತು ಹನುಮ ಸ್ನೇಹವಾಯಿತು. ನಂತರ ಹನುಮನು ತನ್ನ ಸಂಪೂರ್ಣ ಕಥೆಯನ್ನು ರಾಮನಿಗೆ ವಿವರಿಸಿದರು ಮತ್ತು ದೇವರುಗಳು ತನಗೆ ನೀಡಿದ ವರಗಳನ್ನು ವಿವರಿಸಿದರು. ಬ್ರಹ್ಮದೇವರು ಹನುಮನಿಗೆ, ಹನುಮ, ನೀನು ಹನುಮಂತನ ನಾಯಕನಾಗುವೆ. ನಿನ್ನನ್ನು ಭಕ್ತಿಯಿಂದ ಪೂಜಿಸಿ ಉಪವಾಸ ಮಾಡುವವರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವೆ ಎಂದು ಬ್ರಹ್ಮ ರಾಮನಿಗೆ ಹೇಳಿ, ನಾನು ನಿನ್ನ ಸೇವಕ, ನನ್ನ ವ್ರತವನ್ನು ಮಾಡಿ ಫಲವನ್ನು ಪಡೆಯು ಎಂದು ಹೇಳಿದರು. ನೀವು ಬೇಗ ಸೀತೆಯ ದರ್ಶನ ಪಡೆದು ರಾವಣನನ್ನು ಸಂಹರಿಸಿ ಅಯೋಧ್ಯಾಪತಿಯಾಗುವೆ ಎಂದು ಹನುಮ ಮನವಿ ಮಾಡಿದರು. ಆಗ ಆಕಾಶವಾಣಿ ಹನುಮ ಹೇಳಿದ್ದೆಲ್ಲ ಸತ್ಯ ಎಂದಿತು. ಶ್ರೀರಾಮನು ಹನುಮಂತನಿಗೆ ಉಪವಾಸದ ವಿಧಾನವನ್ನು ತಿಳಿಸಲು ಕೇಳಿದಾಗ ಹನುಮಂತನು ಮಾರ್ಗಶೀರ್ಷ ಶುಕ್ಲ ತ್ರಯೋದಶಿಯಂದು ಹನುಮತ್ ವ್ರತವನ್ನು ಮಾಡಲು ಹೇಳಿದರು. ನಂತರ ಶ್ರೀರಾಮನು ಪಂಪಾ ನದಿಯ ದಂಡೆಯಲ್ಲಿ ಸುಗ್ರೀವರೊಂದಿಗೆ ವ್ರತವನ್ನು ಮಾಡಿದರು. 13 ಗಂಟಿನ ತೋರಣವನ್ನು ಪೂಜಿಸಿ ಕಟ್ಟಿದರು. ಆದ್ದರಿಂದ ಸಂದೇಹವಿಲ್ಲದೆ ವ್ಯಾಸರು ಧರ್ಮರಾಜನನ್ನು ಈ ವ್ರತವನ್ನು ಕೂಡಲೇ ಮಾಡಬೇಕೆಂದು ಕೇಳಿಕೊಂಡರು. ವ್ಯಾಸ ಮಹರ್ಷಿಯ ಮಾತಿನಿಂದ ಸಂತುಷ್ಟರಾದ ಧರ್ಮರಾಜ, ಆತನ ಪತ್ನಿ ಮತ್ತು ಸಹೋದರರು ವಿಧಿವತ್ತಾಗಿ ವ್ರತವನ್ನು ಮಾಡಿ ಸಮಸ್ತ ತೋರಣಗಳನ್ನು ಭಕ್ತಿಯಿಂದ ಬದ್ಧರಾದರು. ಹಾಗಾಗಿ ಮುಂಬರುವ ಹನುಮದ್ ವ್ರತದ ದಿನದಂದು ನೀವು ವ್ರತವನ್ನು ಆಚರಿಸಿದರೆ ಮತ್ತು ಈ ವ್ರತದ ಕಥೆಯನ್ನು ಓದಿದರೆ ನೀವು ಹನುಮಂತನ ಕೃಪೆಗೆ ಪಾತ್ರರಾಗುತ್ತೀರಿ. ಓಂ ಶ್ರೀ ಹನುಮತೆ ನಮಃ. ಜೈ ಶ್ರೀರಾಮ್. ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ಎಂದಿನಂತೆ ಶುಚಿಯೇ ನಿತ್ಯ ಪೂಜಾದಿಗಳನ್ನು ಮಾಡಬೇಕು. ಭಗವಾನ್ ಹನುಮಂತನು ಪಂಪಾ ನದಿಯ ದಡದಲ್ಲಿ ಸಂಚರಿಸುತ್ತಾರೆ. ಆದ್ದರಿಂದ ಪಂಪಾ ನದಿಯ ದಡದಲ್ಲಿ ಈ ವ್ರತವನ್ನು ಮಾಡುವುದು ಉತ್ತಮ. ಎಲ್ಲರಿಗೂ ಸಾಧ್ಯವಾಗದ ಕಾರಣ ಪಂಪಾ ನದಿ ಬದಲು ಪಂಪಾ ಕಲಶ ವ್ಯವಸ್ಥೆ ಮಾಡಬೇಕು. ಮೊದಲು ಕಲಶ ಪೂಜೆ ಮಾಡಿ ನಂತರ ಹನುಮದ್ ವ್ರತ ಮಾಡಿದರೆ ಹನುಮ ಪಂಪಾ ನದಿ ತೀರವನ್ನು ಪೂಜಿಸಿದಂತೆ ಅನುಗ್ರಹಿಸುತ್ತಾರೆ.
ಹನುಮದ್ ವ್ರತದ ಕಥೆಯನ್ನು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ರತ ಕಥೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.